ಸ್ವಾಮಿ, ಹಾ ಇಲ್ಲಿ ಜಲ ಹೋಗೋ ಇದ್ರಲ್ಲಿ ಈಗ ನೀರು ಹರಿತಾ ಇದೆಯಲ್ಲ ಈ ಕಾಲುವೆನಲ್ಲಿ, ಹಾ ಇಲ್ಲಿ ಏನೋ ಒಂದು ಪೂಜೆ ಎಲ್ಲ ಮಾಡಿದ್ರಲ್ಲ ಸ್ವಾಮಿ. ಸ್ವಾಮಿ ಪೂಜೆ ಮಾಡಿರೋದು ಹ್ಮ್. ಇಲ್ಲಿ ಗಾಳಿ ಗಂಡಾಂತರ ಇರ್ಲಿ ಯಾವುದೇ ಇರ್ಲಿ ಎಲ್ಲವೂ ಪರಿಹಾರವಾಗುತ್ತೆ. ಹ್ಮ್. ನೋಡಿ ಇಲ್ಲಿ ಸ್ವಾಮಿ ತಿರ್ಸೂರು ಇದೆ, ಹ್ಮ್. ಆ ಕಡೆ ಸ್ವಾಮಿ ಒಡೆದ್ಮುಡಿದ ಜಾಗ ಇದೆ. ಇದು ಸ್ವಾಮಿ ವಸ್ತ್ರಾರ ಹಾಕುದಿದೀಗ ಹ್ಮ್. ಸ್ನಾನ ಮಾಡಿ ಹೊತ್ತನೆ ಬಂದ್ ಬೆಳಗ್ನೆ ಒಳಗೆ ಶನೇಶ್ವರ ವಸ್ತ್ರ ಹಾಕಿದ್ದು. ಹ್ಮ್. ಇಲ್ಲಿ ಯಾರಿಗೆ ಗಾಳಿ ಗಂಡಾಂತರ ಇರ್ಲಿ, ಯಾರಿಗೆ ಒಂದು ಮಾಟ ಮರ್ವೆಗಳಿರ್ಲಿ, ಯಾವುದೇ ಒಂದು ಪ್ರಯತ್ನ ಇರ್ಲಿ, ಯಾವ್ದು ಆಘಾತ ಇರ್ಲಿ, ಇಲ್ಲಿ ತಡೆ ಓಡಿಸ್ಬೇಕಾದ್ರೆ ಬಂದು ಕೇಳಿ ಏನ್ ಮಾಡ್ಬೇಕು ಅಂತ ಕೇಳಿ ಒಂದು ತಡೆ ಮಾಡ್ಬೇಕು. ಇಲ್ಲಿ ತಡೆ ಮಾಡಿದ್ರೆ ಸ್ವಾಮಿ ಇಲ್ಲೇನೋ ವಿಗ್ರಹ ಇದೆಯಲ್ಲ, ಏನ್ ಸ್ವಾಮಿ ಇದು? ನೋಡಿ ಇದು 7 ತಲೆ ಸರ್ಪ ಸ್ವಾಮಿ. ಇದು 1 2 3 4 5 6 7 ನೋಡಿ ಯಾರು ಮಾಡುದಲ್ಲ ಇದೀಗ. ಅಭಾಗದ ಒಡೆದು ಮೂಡಿ 7 ತಲೆ ಸರ್ಪ ಆಗಿರೋದು ಇದೀಗ ಸ್ವಾಮಿ. ಇದು ಇಲ್ಲೇನೋ ಇದು 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 ಏನೋ ಎಳ್ಳೆಣ್ಣೆ ತೆಗೆದದ್ದು ಗಾಣಗಳು. ಗಾಣಗಳು ಸ್ವಾಮಿಗೆ ನಿವದ್ನೆಗೆ ಎಳ್ಳೆಣ್ಣೆ ತೆಗೆದು ಒಳ್ಳಿದೀಗ. ಸ್ವಾಮಿ ಇದು ಕಲ್ಲು ಏನೋ ಒಂಥರ ಇದೆಯಲ್ಲ ಸ್ವಾಮಿ, ಇದು ಹೆಂಗ್ ಸ್ವಾಮಿ? ಇದು ಒಂದೇ ಈ ಭಾಗದಲ್ಲಿ ಈ ಕಲ್ಲೇ ಒಂಥರ ಇದೆಯಲ್ಲ ಸ್ವಾಮಿ ಇದು? ಇದು ಸ್ವಾಮಿ ಅಪ್ಪಣೆ ಆಗಿದೆ. ಇದು ನನ್ನ ವಸ್ತ್ರ ಹಾಕಿದ ಜಾಗ, ಇದ್ಯಾರು ತೊಳಿಬೇಡಿ ನೀವು ಅಂತೇಳಿ ಸ್ವಾಮಿ ಅಪ್ಪಣೆ ಆಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ವೀಕ್ಷಕರೇ ನೋಡಿ, ಪಕ್ಕದಲ್ಲಿ ಜನ ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಸ್ನಾನ ಮಾಡ್ಕೊಂಡು ಗಂಗೆನ ಸ್ನಾನ ಮಾಡ್ಕೊಂಡು ಇಲ್ಲಿ ಬಂದು ತಲೆ ಹೊಡೆದು ಎಲ್ಲ ಇದು ಮಾಡ್ತಾರಂತ. ಇಲ್ಲಿ ಇದು ತಡೆ 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 ಸ್ವಾಮಿ. ಇದು ಯಾವಾಗ ಸ್ವಾಮಿ ಕಾರ್ಯಕ್ರಮ? ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಬಾರಿ ಒಳ್ಳೇದು. ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಬಾರಿ ಒಳ್ಳೇದು. ದಯವಿಟ್ಟು ವೀಕ್ಷಕರೇ, ದಯವಿಟ್ಟು ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವು ಹೇಳಕ್ಕಿಂತ ಬಂದ್ ಕಣ್ಣಲ್ಲಿ ನೋಡಿದ್ರೆ ನಿಮ್ಗೆ ಅನಿಸ್ತದೆ ಏನಂತ. ನಾವು ಹೇಳಕ್ಕಿಂತನೂ ತುಂಬಾ ಒಳ್ಳೆ ಜಾಗ, ಪುಣ್ಯ ಸ್ಥಳ. ನೋಡಿ ಇಲ್ಲಿ ನೀರು ಹರಿತಾ ಇರೋ ಜಾಗದಲ್ಲಿ ಇಂತ ಪ್ರಸಿದ್ಧಿ ಆಗಿದೆ ದೇವರು ಮುನೇಶ್ವರ ಅವರು, ಸ್ವಾಮಿ ಶನೇಶ್ವರ ಸ್ವಾಮಿ, ಆಂಜನೇಯ. ಆಮೇಲೆ ಈಗ ತಿರುನಳ್ಳಿ ವಿಗ್ರಹ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. ಅದಕ್ಕೆ ಸ್ವಾಮಿ ಹುಟ್ಟಿದ ಜಾಗ ಅಂತ ಅಂತಾರಲ್ಲ, ಇಲ್ಲಿ ಸ್ವಾಮಿ ಅಜ್ಜ ಹೋಗಿರೋದಕ್ಕೆ ತಿರುನಳ್ಳಿ ಏನ್ ಅಜ್ಜ ಇದೆಯೋ ಆ ವಿಗ್ರಹ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ದೀಗ. ಅದಕ್ಕೋಸ್ಕರ ದೇವಸ್ಥಾನ ಕಟ್ತಾ ಇರೋದು ಅದನ್ನ ಹೊಸ್ತಾಗೆ. ಒಳ್ಳೇದಾಗ್ಲಿ, ಒಳ್ಳೇದಾಗತ್ತೆ ಸ್ವಾಮಿ. ಸಾಸ ಬಿದ್ದು ದೇವ್ರ ಪೂಜೆ ಮಾಡ್ಬೇಕು, ದುಡ್ಡು ಖರ್ಚು ಮಾಡೋದಲ್ಲ. ಸಾಸ ಬಿದ್ದು ಭಕ್ತಿ. ಸ್ವಾಮಿ ಯಾವ ತರ ಒಂದೇ ಕಲರ್ ನೋಡಿ ಕಲ್ಲು ಎಷ್ಟು ಚೆನ್ನಾಗಿದೆ. ಇದು ಸ್ವಾಮಿ ವಸ್ತ್ರ ಹಾಕದು. ಇದೆಲ್ಲ ಲಿಂಗು ಆಕಾರದಲ್ಲಿದೆ ನೋಡಿ ಸ್ವಾಮಿ, ಎಲ್ಲ ಲಿಂಗು ಆಕಾರದಲ್ಲಿದೆ ನೋಡಿ. ನೋಡಿ ಲಿಂಗು ಆಕಾರದಲ್ಲಿದೆ ನೋಡಿ. ಈ ಕಡೆ ನೋಡಿ, ಇದೆಲ್ಲ ಲಿಂಗುಗಳು. ಇವೆಲ್ಲ ಶರ್ಮಾತ್ಮ ಪ್ರಸಿದ್ಧಿ ಆಗಿರುವಂತ ಜಾಗ ಇದು. ಈ ಜಾಗದಲ್ಲಿ ಯಾರು 7 ದಿನ 8 ದಿನ 9 ವಾರ ಬಂದಿಲ್ ಪೂಜೆ ಮಾಡ್ತಾರೋ ಅವ್ರು ಬಚಾವಾಯ್ತಾರೆ. ಯಾರು ಈ ಸ್ವಾಮಿನ ತಿರಸ್ಕಾರ ಮಾಡ್ತಾರೋ ಅಷ್ಟೇ ಕಷ್ಟಕ್ಕೆ ಅನುಭವಿಸ್ಬಿಡ್ತಾರೆ ಸ್ವಾಮಿ, ಅನುಭವಿಸ್ಬಿಟ್ಟಿದ್ದಾರೆ. ಇದನ್ನ ಭಕ್ತಿಯಿಂದ ಮಾಡ್ಬೇಕು. ಹೆಂಡತಿಗಣ್ಣ ಸಮಸ್ಯೆ ಇರಲಿ, ಮತ್ತೆ ಯಾವುದೇ ಇರಲಿ, ಅಮಾವಾಸ್ಯೆ ಬಂದು ಒಂದು ಕಟ್ಟೊಡಿಸಿ ನಾವು ಹೇಳ್ತೀವಿ ಎಂತ ಕಟ್ಟು ಹೊಡಿಬೇಕು ಅಂತ. ಕವಡೆ ಬಿಟ್ಟು ಕುಂಬಳಕಾಯಿನ ಹೊಡಿಬೇಕೆ, ಕಾಯಿನ ಹೊಡಿಬೇಕೆ, ಅದನ್ನೇಳಿ ಅದನ್ನ ನಾವು ಮಾಡ್ಕೊಡ್ತೀವಿ. ಸರಿ ಸರ್, ಬನ್ನಿ ಸರ್.